ಉಪಚುನಾವಣೆ ಸ್ವಲ್ಪ ದಿನ ಬಾಕಿ ಇದೆ. ಈಗ ಆಲ್ರೆಡಿ ಬಿಜೆಪಿಯವರು ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಕಾಂಗ್ರೆಸ್ ಇಂದ ನಾನು ನಿಮ್ಗೆ ಗೊತ್ತಿದೆ ಅಷ್ಟೇ. ನಾನಾಗಲೇ 2 ತಿಂಗಳಿಂದ ಎಲ್ಲಾ ರಿಪೋರ್ಟ್ಸು, ನನ್ನ ಸರ್ವೆ ರಿಪೋರ್ಟ್ಸು, ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ ನಾನು. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ ಕಳಿಸಿದ್ದೇವೆ. ಅವರು ಅವರ ಅಭಿಪ್ರಾಯಗಳೆಲ್ಲ ನಾನು ಕೊಟ್ಟಿದ್ದಾರೆ. ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ ನಾನು ಕೆಲವರೆಲ್ಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದೀವಿ. ಅಲ್ಲೇ 2 ಕ್ಷೇತ್ರ ಏನ್ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಅದನ್ನು ನಾನೆಲ್ಲ ಹೇಳಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ಹಿತದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರೇನು ತೀರ್ಮಾನ ಮಾಡ್ತಾರೆ ಫೈನಲ್ ಎಐಸಿಸಿ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ, ಎಲೆಕ್ಷನ್ ಕಮಿಷನ್ ಅವರು, ಕಮಿಟಿಯವರು ಏನ್ ತೀರ್ಮಾನ ಮಾಡ್ತಾರೆ ಆ ಪ್ರಕಾರ ಬಿ ಫಾರ್ಮ್ ಕೊಡ್ತೀವಿ. ಕುಟುಂಬಗಳಿಗೆ ಟಿಕೆಟ್ ಕೊಡ್ತೀರಾ ಅಂತ ಸರ್? ಕುಟುಂಬಗಳಿಗೆ ಟಿಕೆಟ್ ಅಂತ ಕುಟುಂಬ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಇಲ್ಲಿ ಕುಟುಂಬ ಅಲ್ಲ, ಇಲ್ಲಿ ನಮಗೆ ಪಾರ್ಟಿ ಗೆಲ್ಲಬೇಕು. ಪಾರ್ಟಿ ಇಸ್ ಇಂಪಾರ್ಟೆಂಟ್. ಪಾರ್ಟಿ ಏನ್ ಹೇಳ್ತದೆ ಆ ರೀತಿ ಪಾರ್ಟಿ ಗೆಲ್ಲಕ್ಕೆ ಏನು ಅಂತೇಳಿ. ಯಾಕೆಂದ್ರೆ ಅದೊಂದು ದೊಡ್ಡ ಮುಖಂಡಗಳ ಸೀಟ್ ಇದು, ಮಾಜಿ ಮಂತ್ರಿಗಳ ಸೀಟ್ ಅದು, ವೀರಶೈವ ಮಹಾಧ್ಯಕ್ಷರ ಸೀಟ್ ಇದು. ರಿಪರ್ಕೇಷನ್ಸ್ ಕೂಡ ಇದೆ. ಮೈನಾರಿಟೀಸ್ ನಮಗೆ ಬಹಳ ಇಂಪಾರ್ಟೆಂಟ್ ಇದ್ದಾರೆ. ಅವರು ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲೂ ಅವ್ರದ್ದು ಕ್ಲೈಮ್ ಇದೆ, ಅಲ್ಲೂ ಬೇರೆ ಕಡೆ ಅಲ್ಲೂ ಬೇರೆ ಕ್ಲೈಮ್ಸ್ ಇದೆ. ಸೊ ನಾವು ಅದನ್ನೆಲ್ಲ ಕೂತ್ಕೊಂಡು ಸಮಜಾಯಿಷಿ ಮಾಡಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕುಂಡಿಸ್ಕೊಂಡು ಮಾತಾಡಿ. ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾವು ಟಿಕೆಟ್ ಕೊಡದವ್ರಿಗೆಲ್ಲ ಅಕಾಮಡೇಟ್ ಮಾಡಿದೀವಿ. ನಾವು ಯಾರು MLAಗಳು ಟಿಕೆಟ್ ಕೊಡಲಿಲ್ಲ ಲಾಸ್ಟ್ ಎಲೆಕ್ಷನ್ ಅಲ್ಲಿ, ಎಲ್ಲರಿಗೂ ಹೆಚ್ಚು ಕಮ್ಮಿ 70% ಮಾತು ಕೊಟ್ಟಿದ್ದು, ಅವರೆಲ್ಲ 10 ಬಂದಿದ್ರು. ಎಲ್ಲ ನಾವು ಅಕಾಮಡೇಟ್ ಮಾಡಿದೀವಿ ಪೊಲಿಟಿಕಲಿ.